ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವು, ಪೆನ್ನು, ಚಾಕೊಲೇಟ್ ನೀಡಿ ಶುಭ ಕೋರಿದ ರೋಟರಿ ಸಂಸ್ಥೆ. ಇಂದಿನಿಂದ ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆ ವತಿಯಿಂದ ಗುಲಾಬಿ ಹೂವು, ಪೆನ್ನು, ಚಾಕೊಲೇಟ್ ನೀಡಿ ಶುಭ ಕೋರಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೋಟರಿ ರತ್ನಪ್ಪ ಬಸವರಾಜು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪ್ರಮುಖ ಘಟ್ಟವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಧೈರ್ಯದಿಂದ ಚೆನ್ನಾಗಿ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆಯ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಕ್ಕೆ ಬರುವಂತಾಗಲಿ ಎಂದು ಆಶಿಸಿದ್ದಾರೆ. ರೋಟರಿ ಮಾಜಿ ಅಧ್ಯಕ್ಷ ನಾರಾಯಣ ಮಾತನಾಡಿ, ಕಳೆದ 10 ದಿನಗಳಿಂದಲೂ ನಗರದ ಬಾಲಕ ಮತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷ ತರಗತಿ ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಇಂದು ನಗರದ 5 ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷೆ ಬರೆದ ಬಂದ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆ ವತಿಯಿಂದ ಗುಲಾಬಿ ಹೂವು, ಚಾಕೊಲೇಟು, ಪೆನ್ ಅನ್ನು ನೀಡಿ ಸ್ವಾಗತಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಯೋಗರಾಜ್, ಸಹ ಕಾರ್ಯದರ್ಶಿ ಜಿ ಅಂಕಶೆಟ್ಟಿ, ಚಂದ್ರಪ್ರಭಾ ಜೈನ್, ನೇಮಿರಾಜು, ಮಹದೇವಸ್ವಾಮಿ, ಮಹದೇವ ಪ್ರಸಾದ್, ಸಿದ್ದಮಲ್ಲಪ್ಪ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಪರೀಕ್ಷೆ ದಿನವಾಗಿದೆ. ಪ್ರಯುಕ್ತ ನಮ್ಮ ರೋಟರಿ ವತಿಯಿಂದ ಮಕ್ಕಳಿಗೆಲ್ಲ ಶುಭಕಾಮನೆಗಳನ್ನು ತಿಳಿಸುತ್ತಾ ಗುಲಾಬಿಯು, ಚಾಕ್ಲೇಟು ಮತ್ತು ಪೆನ್ನನ್ನು ಮಕ್ಕಳಿಗೆಲ್ಲ ವಿತರಿಸಿ, ಅದರ ಜೊತೆಗೆ ಮಕ್ಕಳಿಗೆ ಶುಭಾಶಯ ಅವರು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ಅವರ ಪೋಷಕರಿಗೆ, ಸಂಸ್ಥೆಗೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ನಮ್ಮ ರೋಟರಿ ವತಿಯಿಂದ ಮಕ್ಕಳಿಗೆಲ್ಲ ಶುಭಾಶಯ ಕೋರ್ತಾ ಅವರ ಮುಂದಿನ ವರ್ಷ ಯಶಸ್ವಿಯಾಗಲಿ ಅಂತ ನಾವು ಎಲ್ಲರೂ ನಮ್ಮ ರೋಟರಿ ವತಿಯಿಂದ ಹಾರೈಸಿ ಗುಲಾಬಿ, ಸಿಹಿ ಮತ್ತು ಪೆನ್ನುಗಳನ್ನು ವಿತರಿಸಿದ್ದೇವೆ.